ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಬಂಧುಗಳು ತಾವೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಯುವ ಬಂಧುಗಳು ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ಯುವಕರ ಶಕ್ತಿ ಏನನ್ನೋದನ್ನು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕ ರಾಜ್ಯಕ್ಕೆ ತೋರಿಸುವಂಥ ಕೆಲಸ ನಾವೆಲ್ಲ ಯುವಕರು ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಇವತ್ತಿನ ನಿರ್ಮಾಣದಲ್ಲಿ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಸಾವಿರಾರು ಗುರು ಹಿರಿಯರಾಗಿರ್ಬೋದು, ಲಕ್ಷಾಂತರ ಅಭಿಮಾನಿಗಳಾಗಿರ್ಬೋದು, ಕೋಟ್ಯಾಂತರ ಕಾರ್ಯಕರ್ತರಾಗಿರ್ಬೋದು, ಇವತ್ತು ಎಲ್ಲರೂ ಕೂಡ್ಕೊಂಡು ನಮ್ಮ ಜಾರಕಿಹೊಳಿ ಕುಟುಂಬ ಅಂತಂದರೆ ಇಡೀ ದೇಶನ ತಿರುಗಿ ನೋಡುವಂಥ ಒಂದು ಇವತ್ತು ಯಂತ್ರಕ್ಕೆ ತಾವೆಲ್ಲ ಇವತ್ತು ನಮ್ಮ ಕುಟುಂಬವನ್ನು ಹೊಂದಿದ್ದೀವಿ. ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ, ರಮೇಶಪ್ಪ ಅವರ ಮಾರ್ಗದರ್ಶನದಲ್ಲಿ, ಸತೀಶಪ್ಪ ಅವರ ಮಾರ್ಗದರ್ಶನದಲ್ಲಿ, ಭೀಮಶಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಲಕ್ಕಣ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಆಶೀರ್ವಾದದೊಂದಿಗೆ, ಪೂಜ್ಯರ ಆಶೀರ್ವಾದದೊಂದಿಗೆ ಇಷ್ಟು ದಿನ ಕಾಲವರೆಗೂ ಕೂಡ ಜನಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ತಮ್ಮ ಆಶೀರ್ವಾದದೊಂದಿಗೆ ಮುಂದೆನೂ ಕೂಡ ಜನಸೇವೆಯನ್ನು ಮಾಡ್ತಾ ಬರ್ತೇವೆ ಅನ್ನುವಂಥ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಯಾಕಂತಂದರೆ ಇವತ್ತಿನ ಸನ್ನಿವೇಶಗಳು ತಾವೆಲ್ಲ ನೋಡಿದ್ದೀವಿ. ಇವತ್ತು ಬಹುತೇಕ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಒಂದೇ ಕುಟುಂಬದಲ್ಲಿ ಇಷ್ಟೊಂದು ಜನಪ್ರತಿನಿಧಿಗಳು ಬಹುತೇಕ ಇತಿಹಾಸನಾಗ ಎಲ್ಲೂ ಇಲ್ಲ. ಆ ನಮ್ಮ ಜಾರಕಿಹೊಳಿ ಕುಟುಂಬ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಶಕ್ತಿಯನ್ನು ಯಾರು ಕೊಟ್ಟಿದ್ರೆ ತಾವೆಲ್ಲ ಕೊಡ್ತೀವಿ ಅಂತ ಹೇಳಕ್ಕೆ. ಒಂದೇ ಕುಟುಂಬದಲ್ಲಿ 3 ವಿಧಾನ ಸಭೆ ಸದಸ್ಯರು, ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಲೋಕಸಭೆ ಸದಸ್ಯರು. ಅದರ ಜೊತೆಗೆ ತಾವೆಲ್ಲರ ಆಶೀರ್ವಾದದೊಂದಿಗೆ ಮೊನ್ನೆ ಇಬ್ಬರ ಸಹೋದರರು DCC ಬ್ಯಾಂಕ್ನ ನಿರ್ದೇಶಕರಾಗಿ ಬಂದಿದ್ದಾರೆ. ನಮ್ಮೆಲ್ಲರ ಆಶೀರ್ವಾದದೊಂದಿಗೆ, ಯಾಕಂದರೆ ಬಹುತೇಕ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಆಶೀರ್ವಾದ ಬಹುತೇಕ ಭಾರತ ದೇಶದಾಗ ಯಾರು ಕೂಡ ಯಾವುದೇ ಒಂದು ರಾಜಕೀಯವಾದ ಕುಟುಂಬಕ್ಕೆ ಯಾರು ಕೊಟ್ಟಿಲ್ಲ. ಇಂಥ ಒಂದು ಪ್ರೀತಿ, ಇಂಥ ಒಂದು ಆಶೀರ್ವಾದ ಯಾವತ್ತಾದರೂ ಯಾರಾದರೂ ಕೊಟ್ಟಿದ್ದು ತಾವೆಲ್ಲರೂ ಕೊಟ್ಟಿದ್ದಾರೆ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ನಮ್ಮ ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಸಮಾನತೆಯ ಒಂದು ಮಂತ್ರವನ್ನು ಪಠನೆ ಮಾಡ್ತಾರೆ. ಯಾಕಂದರೆ ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಅನ್ಯಾಯ ಮಾಡದೆ ಎಲ್ಲರನ್ನೂ ಕರೆತಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬರುವಂಥ ನಿರ್ಮಾಣದಲ್ಲಿ ಎಲ್ಲ ಸಮಾಜದವರು ಎಲ್ಲರನ್ನು ಕರೆತುಕೊಂಡು ಬರುವಂಥ ನಿರ್ಮಾಣದಲ್ಲಿ ಇನ್ನಷ್ಟು ಕೂಡ ಒಳ್ಳೆಯ ಸಂಘಟನೆಯನ್ನು ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ನಾನು ಬಯಸ್ತೇನೆ. ಅದರ ಜೊತೆಗೆ ಯಾಕಂದರೆ ಇಷ್ಟೊಂದು ಮತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಹಲವಾರು ದಿನಗಳಿಂದ ನಮ್ಮ ಗೆಳೆಯರ ವರ್ಗಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಯುವಕರ ಪಡೆ ಆಗಿರ್ಬೋದು, ಅದರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಮತ್ತು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಬರುವಂಥ ನಿರ್ಮಾಣದಲ್ಲಿ ಏನು ನಮ್ಮ ತಂದೆಯವರಾದ ಬಾಲಚಂದ್ರಪ್ಪ ಅವರಾಗಿರ್ಬೋದು, ಸತೀಶಪ್ಪ ಅವರಾಗಿರ್ಬೋದು, ರಮೇಶಪ್ಪ ಅವರಾಗಿರ್ಬೋದು, ಭೀಮಶಪ್ಪ ಅವರಾಗಿರ್ಬೋದು, ಲಕ್ಕಣ್ಣಪ್ಪ ಅವರಾಗಿರ್ಬೋದು, ಅವ್ರ ಮೇಲಿದ್ದಂತಹ ತಮ್ಮ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಬರುವಂಥ ನಮ್ಮ ಏನು ಯುವ ಪೀಳಿಗೆ ಇದೆ ಅವ್ರ ಮೇಲೂ ಕೂಡ ತಮ್ಮ ಈ ಒಂದು ಆಶೀರ್ವಾದ, ತಮ್ಮ ಈ ಒಂದು ಪ್ರೀತಿ ಇದೇ ಥರ ಮುಂದುವರಿಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಡ್ತೇನೆ. ನಮ್ಮ ಜೊತೆಗೆ ಯಾವತ್ತೂ ಕೂಡ, ಯಾಕಂದರೆ ನಾವೆಲ್ಲ ಇವತ್ತಿನ ಸನ್ನಿವೇಶಗಳನ್ನು ನೋಡ್ತೀವಿ, ಯಾರೋ ಏನೇನೋ ಮಾತಾಡ್ತಾರೆ. ಅದನ್ನು ಈ ವೇದಿಕೆ ಮುಖಾಂತರ ಒಂದು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಗುರು ಹಿರಿಯರು, ನಮ್ಮ ಮುಖಂಡರು, ನಮ್ಮ ಯುವ ಬಂಧುಗಳು ನಾವು ಯಾವತ್ತಿನ ಮಟ್ಟ ನಮ್ಮ ಜೊತೆ ಗಟ್ಟಿಯಾಗಿರ್ತೀರಿ, ನಮ್ಮ ಬೆನ್ನೆಲುಬು ಗಟ್ಟಿಯಾಗೈತೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಶಕ್ತಿ ಯಾವತ್ತಿನ ಮಟ್ಟ ನಮ್ಮ ಜೊತೆಗಿದೆ. ನಾವು ಇದೇ ತರಹ ಒಂದು ಜನಪರ ಕೆಲಸ ಕಾರ್ಯಗಳಾಗಿರ್ಬೋದು, ಜನವನ್ನು ಕ್ರೀಡಾತ್ಮಕ ಕಾರ್ಯಗಳಾಗಿರ್ಬೋದು, ಶೈಕ್ಷಣಿಕ ಕಾರ್ಯಗಳನ್ನು ಮಾಡ್ತಾ ಮುಂದುವರಿತೇವೆ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ನಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾಗದ ಎಲ್ಲ ಗುರು ಹಿರಿಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಇನ್ನೊಂದು, ಯಾಕಂತಂದರೆ ಈಗಾಗಲೇ ಸಮಯ ಭಾಳ ಆಗೈತೆ, ನಾವೆಲ್ಲ ವಿಚಾರ ಮಾಡ್ತಿರ್ಬೇಕು. ಸಮಯ ಭಾಳ ಆಗೈತಿ, ಸಾವುಕಾರ ನಿಂತಾರಲ್ಲ, ರಾತ್ರಿ 12 ಆಗುವಂತಕ್ಕ ಎಲ್ಲರಿಗೂ ಭೇಟಿಯಾಗಿ ಹೋಗೋಣ. ಪಟ್ಟ ತೆರಿಗೆ ಹೋಗ್ಬೇಕ್ರಿ, ಆರಾಮ್ಸೆ ಕಾರ್ಯಕ್ರಮ ಮುಗಿಸೋಣ. ಇಲ್ಲೇ ಇರ್ತಾರಲ್ಲ ಎಲ್ಲರಿಗೂ ಭೇಟಿಯಾಗಿ ಆರಾಮ್ಸೆ ಮಾಡ್ಕೊಂಡು ಅದಕ್ಕೆ ನಾವೆಲ್ಲರೂ ತಮ್ಮ ಆಶೀರ್ವಾದ, ನಮ್ಮೆಲ್ಲರ ಪ್ರೀತಿ ಇದೇ ತರಹ ನಮ್ಮ ಮೇಲೆ ಇರಬೇಕು, ನಮ್ಮ ಕುಟುಂಬ ಮೇಲೆ ಇರಬೇಕು ಅನ್ನೋ ಮಾತನ್ನು ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದ.